Hello, good morning. Welcome back to our channel. ಸೊ ಇವತ್ತು ಯುಗಾದಿ ಹಬ್ಬ. ಸೊ ಇದು ನಮಗೆ ಹೊಸ ವರ್ಷ. ಸೊ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಈ ವರ್ಷ ನೀವು ಏನೇನು ಅಂದ್ಕೊಂಡಿದ್ದೀರಾ ಅದೆಲ್ಲ ಆಗಲಿ ಅಂತ ದೇವರಲ್ಲಿ ನಾನು ಕೇಳ್ಕೊತೀನಿ. ಈ ವರ್ಷ ನಮ್ಮದು ಸುಮಾರು ಪ್ಲ್ಯಾನ್ಸ್ ಇದೆ, ಅದು ಮಾಡಬೇಕು ಇದು ಮಾಡಬೇಕು ಅಂತ. ಏನು ಗೊತ್ತಿಲ್ಲ, ಎಲ್ಲರಿಗೂ ಒಳ್ಳೆಯದಾಗಲಿ ಅಷ್ಟೇ. ಸೊ ಈಗ ಧೃತಿ ಮತ್ತು ಭರತ್ ಇಬ್ಬರು ಮಲ್ಕೊಂಡಿದ್ದಾರೆ. ಅವರಿಬ್ಬರು ಹೇಳೋಷ್ಟೊತ್ತಿಗೆ ಸ್ವಲ್ಪ ಬಿಸಿನೀರು ಮಾಡ್ಕೊಂಡು ಕುದ್ದು ಆನಂತರ ಸ್ವಲ್ಪ ಕಸ ಗುಡಿಸಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊತೀನಿ. ಹಾಗೆ ಆಚೆ ಕಡೆ ನೀರೆಲ್ಲ ಹಾಕಿ ರಂಗೋಲಿ ಹಾಕ್ಕೊಳ್ಳೋಣ. ಸೊ ಯಾವ ಥರ ರಂಗೋಲಿ ಹಾಕ್ತೀನಿ ಅಂತ ತೋರಿಸ್ತೀನಿ ನಿಮಗೆ. ನನಗೆ ಅಷ್ಟೊಂದು ಚೆನ್ನಾಗಿ ಬರೋಲ್ಲ, ಬರೋ ಥರ ಸ್ವಲ್ಪ ಮಟ್ಟಿಗೆ ಬರುತ್ತೆ, ಬರ್ದಲೇ ಇಲ್ಲ, ಸ್ವಲ್ಪ ಮಟ್ಟಿಗೆ ಬರುತ್ತೆ. ಸೊ ಇವತ್ತೊಂದು ಡಿಸೈನ್ ನೋಡ್ಕೊಂಡಿದ್ದೀನಿ ಹೊಸದು. ಸೊ ಅದನ್ನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ. ಸೊ ಬನ್ನಿ ಇವತ್ತಿನ ಈ ಹಬ್ಬದ ವ್ಲಾಗ್ ಯಾವ ರೀತಿ ಹೋಗುತ್ತೆ ನೋಡೋಣ. ಬಿಸಿನೀರನ್ನೆಲ್ಲ ಕುಡಿದು ಫಸ್ಟ್ ಅಡುಗೆ ಮನೆಯನ್ನೇ ಫುಲ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬಂದೆ. ಸೊ ಅಲ್ಲಿಂದ ಕ್ಲೀನ್ ಮಾಡಿಕೊಂಡು ಆರಾಮಾಗಿ ಫುಲ್ ಎಲ್ಲ ಕಡೆಯೂ ಕ್ಲೀನ್ ಮಾಡ್ಕೊಬೋದು. ಮತ್ತು ಲಾಸ್ಟಿಗೆ ಅಡುಗೆ ಮನೆಗೆ ಬಂದರೆ ಮತ್ತೆ ಎಲ್ಲ ಕಡೆಯೂ ಗಲೀಜಾಗುತ್ತೆ. ಸೊ ಹಾಗಾಗಿ ಫಸ್ಟ್ ಅಡುಗೆ ಮನೆ ಪ್ರತಿದಿನವೂ ನಾನು ಅಲ್ಲಿಂದನೇ ಸ್ಟಾರ್ಟ್ ಮಾಡೋದು ಕ್ಲೀನಿಂಗ್ ಮಾಡೋದಕ್ಕೆ. ಸೊ ಈಗ ಹಬ್ಬ ಅಂತ ಅಂದರೆ ಏನೋ ಒಂಥರ ಖುಷಿ. ಹಬ್ಬ ಅಂತಂದ್ರೆ ಫ್ಯಾಮಿಲಿ ಜೊತೆ ಹಬ್ಬನ ಸೆಲೆಬ್ರೇಟ್ ಮಾಡೋದು, ಅದೇ ಒಂಥರ ಖುಷಿ ಇರುತ್ತೆ. ಬಟ್ ಈ ವರ್ಷ ನಾವು ಹೋಗೋಕ್ಕಾಗಲಿಲ್ಲ, ಬಿಕಾಸ್ ಧೃತಿಗೆ ನೆಕ್ಸ್ಟ್ ಡೇ ಪೇರೆಂಟ್ಸ್ ಮೀಟಿಂಗ್ ಇತ್ತು. ಸೊ ಹಾಗಾಗಿ ಮತ್ತೆ ಹೋಗಿ ಬಂದು ಮಾಡಬೇಕಾಗುತ್ತೆ. ಹಾಗಾಗಿ ಬೇಡ, ಆಮೇಲೆ ಹೋದ್ರಾಯ್ತು, ಹೆಂಗಿದ್ರು ಅವಳಿಗೆ ಹಾಲಿಡೇಸ್ ಬರುತ್ತೆ. ಹಾಗಾಗಿ ಹಬ್ಬ ಎಲ್ಲ ಆದಮೇಲೆ ಅವಳು ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಮುಗಿಸ್ಕೊಂಡ್ಮೇಲೆ ಅದಾದಮೇಲೆ ಹೋಗೋಣ ಅಂತ ಹೋಗೋಕ್ಕೆ ಹೋಗಲಿಲ್ಲ. ಸೊ ಎಲ್ಲ ಕೆಲಸ ಅಲ್ಲಿ ಕ್ಲೀನಿಂಗ್ ಕೆಲಸ ಮುಗಿಸ್ಕೊಂಡು ಇವಾಗ ರಂಗೋಲಿ ಹಾಕ್ತಾಯಿದ್ದೀನಿ. ಸೊ ರಂಗೋಲಿಯಲ್ಲಿ ಅಷ್ಟೊಂದು ಪರ್ಫೆಕ್ಟ್ ಇಲ್ಲ, ಹೆಂಗೆ ಬೇಕೋ ಹಂಗೆ ಬಿಡಿಸ್ತೀನಿ. ಇವತ್ತು ಒಂದು ಸಿಂಪಲ್ ಆಗಿರುವಂಥದ್ದು ಯುಗಾದಿ ಸ್ಪೆಷಲ್ ರಂಗೋಲಿ ನೋಡ್ಕೊಂಡಿದ್ದೆ. ಸೊ ಅದನ್ನು ನನಗೆ ಬರೋ ಥರ ಅದನ್ನು ಹಾಕಿದ್ದೀನಿ. ಇದರಲ್ಲಿ ನಾನು ಡೀಟೇಲ್ ರಂಗೋಲಿ ತೋರಿಸಿಲ್ಲ, ಜಸ್ಟ್ ಯಾವ ರೀತಿ ಹಾಕಿದ್ದೀನಿ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ತೊಗರಿಬೇಳೆ ನೆನೆಸಿಟ್ಕೊಂಡೆ. ಸೊ ಈ ಸತಿ ಮನೇಲೇ ಒಬ್ಬಟ್ಟು ಮಾಡೋಣ ಅಂತ, ಭರತ್ ಮನೇಲೇ ಮಾಡೋಣ ಅಂದರು. ಸೊ ಹಾಗಾಗಿ ಅದಕ್ಕೆ ತೊಗರಿಬೇಳೆ ನೆನೆಸಿಟ್ಕೊಂಡೆ. ಈಗ ರಂಗೋಲಿ ಎಲ್ಲ ಹಾಕಿದ್ದಾಯಿತು. ಸೊ ಡಿಸೈನ್ ಯಾವ ರೀತಿ ಬಂದಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಸೊ ನನಗೆ ಬಂದಂಗೆ ನಾನು ಹಾಕಿದ್ದೀನಿ. ಸೊ ಅಷ್ಟೊಂದು ಚೆನ್ನಾಗಿ ಬರಲ್ಲ, ಓಕೆ ಆಗಿ ಬರೀತೀನಿ, ಹಾಕ್ತೀನಿ ರಂಗೋಲಿನ. ಸೊ ಹೇಗೆ ಬಂದಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಸೊ ಇನ್ನೂ ಧೃತಿ ಬರತ್ತಿದ್ರು ಎದ್ದಿಲ್ಲ. ಸೊ ಅವಳನ್ನಂತೂ ಮಲಗಿಸೋದು ಕಷ್ಟ, ಧೃತಿನ ಏಳ್ಸೋದು ಕಷ್ಟ. ಸೊ ಆಗಲಿಂದ ಎಬ್ಬಿಸ್ತಿದ್ದೀನಿ, ಎದ್ದೇಳ್ತಾನಿಲ್ಲ. ಸೊ ಹಾಗಾಗಿ ನನಗೊಂದು ಸ್ವಲ್ಪ ಕಾಫಿ ಮಾಡಿಕೊಂಡು ಕುಡಿತೀನಿ. ಸೊ ಇವತ್ತು ಯಾಕೋ ಸ್ವಲ್ಪ ಮಿಲ್ಕ್ ಕಾಫಿ ಕುಡಿಬೇಕು ಅಂತ ಅನಿಸಿದೆ. ಡೈಲಿ ಬೆಳಗ್ಗೆ ಎದ್ದ ತಕ್ಷಣ ನಾನು ಬ್ಲ್ಯಾಕ್ ಕಾಫಿ ಕುಡಿತೀನಿ, ಬಟ್ ಇವತ್ತು ಮಿಲ್ಕ್ ಕಾಫಿ ಕುಡಿಬೇಕು ಅನಿಸಿದೆ. ಸ್ವಲ್ಪ ಮಾಡಿಕೊಂಡು ಕುಡಿತೀನಿ. ಅಷ್ಟೊತ್ತಿಗೆ ಹೇಳ್ಬೋದು. ಸೊ ಬೇರೆ ಕೆಲಸ ಇನ್ನೇನಾದರೂ ಇದ್ದರೆ ಅದನ್ನು ರೆಡಿ ಮಾಡ್ಕೊತೀನಿ. ಹಬ್ಬ ಅಂತಂದರೆ ತೋರಣ ಅವೆಲ್ಲ ಇದ್ದೇ ಇರುತ್ತೆ. ಸೊ ಹಾಗಾಗಿ ಕಾಫಿ ಎಲ್ಲ ಕುಡಿಬಿಟ್ಟು ಇವಾಗ ಭರತ್ ಅದನ್ನು ಹೆಲ್ಪ್ ಮಾಡ್ತೀನಿ, ತೋರಣ ಕಟ್ಕೊಡ್ತೀನಿ ಬಾಡಿಗೆ ಅಂದರು. ಸೊ ಹಾಗಾಗಿ ಅದಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾರೆ. ತೋರಣ ಎಲ್ಲ ಕಟ್ಟಾದ್ಮೇಲೆ ಇಬ್ರಿಗೂ ಕೂರಿಸಿ ಎಣ್ಣೆ ಹಚ್ತಾ ಇದ್ದೀನಿ. ಸೊ ನಮ್ಮ ಅಜ್ಜಿ ಈ ರೀತಿ ಶಾಸ್ತ್ರ ಮಾಡ್ತಾಯಿದ್ರು ಮುಂಚೆ. ಕುಂಕುಮ ಇಟ್ಬಿಟ್ಟು ಮತ್ತು ಲಡ್ಕೆ ಮುಟ್ಟಿಸಿ ಮತ್ತು ಎಣ್ಣೆ ಹಚ್ಚೋರು. ಸೊ ಇದೇ ರೀತಿ ನಾನು ಕೂಡ ಅವರಿಬ್ಬರಿಗೂ ಮಾಡಿದೆ. ಸೊ ಈ ರೀತಿ ಎಲ್ಲ ನಾವು ಮಾಡ್ಕೊಂಡು ಬರೋದ್ರಿಂದ ಧೃತಿಗೂ ಕೂಡ ಕಲ್ತ್ಕೊತಾಳೆ. ಸೊ ಅವಳಿಗೂ ಕೂಡ ನಮ್ಮ ಪದ್ಧತಿಗಳು, ನಮ್ಮ ಸಂಪ್ರದಾಯಗಳಲ್ಲಿ ಏನೇನಿರುತ್ತೆ ಅಂತ ಅವಳಿಗೂ ಕೂಡ
ತಿಳಿಯುತ್ತೆ ಅಂತ ಅವಳಿಗೆ ಇದನ್ನು ಹೇಳ್ಕೊಡ್ತಾ ಇದ್ದೆ. ಸೊ ಅವಳು ಎಷ್ಟು ಬೇಗ ಕಲ್ತ್ಕೊಂಡ್ಳು ಅಂದರೆ ನಂಗೆ ತುಂಬಾ ಖುಷಿ ಆಯಿತು. ಅವರಿಬ್ಬರಿಗೆ ಹಚ್ಚಿದ ಮೇಲೆ ನನಗೂ ಕೂಡ ಅದೇ ರೀತಿ ಅವಳು ಮಾಡಿದ್ಲು. ಅವಳು ಬಂದು ಹಣೆಗಿಟ್ಟು ಎಲ್ಲಡಿಕೆ ಮುಟ್ಸಿದ್ಲು. ಆಮೇಲೆ ಅವಳು ಕೂಡ ಎಣ್ಣೆ ಹಚ್ಕೊಡ್ತೀನಿ ನಾನು ಅಂತ ಹಚ್ಚಿದ್ಲು. ನನಗಂತೂ ತುಂಬಾ ಖುಷಿ ಆಯಿತು. ಚೆನ್ನಾಗಿ ಎಣ್ಣೆ ಹಚ್ಕೊಂಡು ನೆನೀತಾ ಇದ್ದೀನಿ. ಸೊ ನಾವು ಈ ಥರ ಹಬ್ಬಗಳಲ್ಲೇ ಈ ಥರ ಪೂರ್ತಿಯಾಗಿ ಹಚ್ಕೊಳ್ಳೋದು. ನಾನು ಹಚ್ಕೊತಾ ಇರ್ತೀನಿ. ವಾರಕ್ಕೆ ಒಂದು ಸತಿನಾದರೂ ನೀಟಾಗಿ ಕೈಗೆ ಮುಖಕ್ಕೆ ಹೇರ್ಸಿಗೆಲ್ಲ ಅಪ್ಲೈ ಮಾಡ್ಕೊತೀನಿ. ಎಣ್ಣೆನ ಧುತಿಗೂ ಹಚ್ತೀನಿ ಅಲ್ವಾ. ಸೊ ಹಾಗಾಗಿ ಅದು ಅವಳ ಜೊತೆ ನಾನು ಹಚ್ಕೊತೀನಿ. ಸೊ ನಮ್ಗದು ಇವತ್ತು ಅವಳಿದು ಬೇಗನೆ ಮಾಡಿಸ್ಬಿಟ್ಟೆ. ಯಾಕಂದರೆ ಅವಳಿಗೆ ಸ್ವಲ್ಪ ಶೀತ ನೆಗಡಿ ಕೆಮ್ಮು ಆಗಿದೆ. ಹಾಗಾಗಿ ಹರಳೆಣ್ಣೆ ಹಚ್ಚಿರೋದ್ರಿಂದ ಇನ್ನೂ ಚೆನ್ನಾಗಿ ನೆನೆದ್ಬಿಟ್ರೆ ಆಗುತ್ತೆ, ಇನ್ನೂ ಜಾಸ್ತಿ ಆಗುತ್ತೆ ಅಂತ ಮಾಡಿಸ್ಬಿಟ್ಟೆ. ಸೊ ಇನ್ನೊಂದು ಏನು ನನಗೆ ತುಂಬ ಎಮೋಷ್ನಲ್ ಅನಿಸಿದ್ದು ಅಂದರೆ, ನಾನು ಅವಳಿಗೆ ಯಾವ ರೀತಿ ಮಾಡಿದೆ ಅವಳು ಅದೇ ರೀತಿ ನನಗೂ ಹಚ್ಕೊಡ್ತೀನಿ ಅಂತ ಬಂದಳು. ಅದನ್ನು ನೆನೆಸ್ಕೊಂಡು ನಂಗೆ ತುಂಬ ಏನೋ ಒಂಥರ ತುಂಬ ಕಣ್ಣಲ್ಲಿ ನೀರು ಬಂದುಬಿಡ್ತು. ಯಾಕಂದರೆ ಅದು ನನಗೆ ನಮ್ಮಮ್ಮ ಮಾಡ್ತಾಯಿದ್ರಲ್ಲ. ಸೊ ಅದನ್ನೆಲ್ಲ ನೆನಪಾಯಿತು ನನಗೆ. ಸೊ ಹಾಗಾಗಿ ಅದು ನನಗೊಂಥರ ಏನೋ ಒಂಥರ ಖುಷಿ. ಸೊ ಇವಾಗ ಅದನ್ನೆಲ್ಲ ಮಾಡ್ತಾಳೆ. ಆಮೇಲೆ ದೊಡ್ಡವಳಾದಮೇಲೆ ಅದು ಓದ್ಕೋಬೇಕು, ಅದು ಮಾಡಬೇಕು, ಕೆಲಸ ಅದು ಇದು ಅಂತ ಬರುತ್ತೆ. ಸೊ ಚಿಕ್ಕ ವಯಸ್ಸಲ್ಲಿ ಮಕ್ಕಳು ಮಾಡೋದು ತುಂಬ ಖುಷಿ ಅನಿಸುತ್ತೆ. ನನಗದು ತುಂಬಾ ಖುಷಿ ಆಯಿತು. ಸೊ ಈಗ ಬರೋ ಅಷ್ಟೊತ್ತಿಗೆ ಅವರೆಲ್ಲೋ ಆಚೆ ಕೆಲಸ ಇದೆ ಅಂತ ಹೋಗಿದ್ದಾರೆ. ಬರೋ ಅಷ್ಟೊತ್ತಿಗೆ ನಾನು ಸ್ನಾನ ಮಾಡಿಕೊಂಡು ಸ್ವಲ್ಪ ದೇವ್ರ ಮನೆಯಲ್ಲಿ ಎಲ್ಲ ಕ್ಲೀನ್ ಮಾಡಿ ಕೊಡಬೇಕು. ಸೊ ಬನ್ನಿ ಹೋಗಿ ಸ್ನಾನ ಮಾಡ್ಕೊಬರೋಣ. ಏನು ಓಕೆ ಬೇಬಿ, ಸೊ ಫ್ರೆಂಡ್ಸ್ ನೋಡಿ, ಇವಳಿಗೆ ಇವಾಗಲೇ ನೈಟ್ ಪಾಲಿಶ್ ಕೂಡ ಬೇಕಂತೆ. ಸೊ ಹೆಣ್ಮಕ್ಳು ಅಂದ್ರೆ ಇದೇ ರೀತಿ ಅಲ್ವಾ. ನಾವು ಚಿಕ್ಕ ಮಕ್ಕಳಲ್ಲಿ ಈ ಥರ ಹಚ್ಕೋತಾ ಇದ್ವಿ. ಯಾರು ಹಚ್ಕೊಳ್ಳೋದು ನೋಡಿ ನಮಗೂ ಹಚ್ಕೊಡಿ ಮೆಹಂದಿ ಎಲ್ಲ ಹಚ್ಕೋತಾ ಇದ್ವಿ. ತುಂಬ ಖುಷಿ ಆಗುತ್ತೆ ಮಕ್ಕಳನ್ನ ಅವ್ರ ಆಟ ನೋಡೋದು. ಅಭಿಷೇಕ ಎಲ್ಲ ಮಾಡಿ ಇವಾಗ ಮಂಗಳಾರತಿ ಮಾಡ್ತಾ ಇದ್ದಾರೆ ಬರುತ್ತೋ. ಲಾಸ್ಟ್ ನಾವು ಶಿವರಾತ್ರಿ ಹಬ್ಬದ ದಿನವೇ ನಾನು ನಮ್ಮ ಮನೆ ದೇವರು ಈಶ್ವರ ಅಲ್ವಾ. ಸೊ ಹಾಗಾಗಿ ಅಲ್ಲಿಗೆ ಮಾಡ್ಸೋಣ, ಮನೆಯಲ್ಲೇ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ನಾವು ಊರಿಗೆ ಹೋಗಿದ್ವಲ್ಲ, ಸೊ ಹಾಗಾಗಿ ಮಾಡೋಕ್ಕಾಗಲಿಲ್ಲ. ಸೊ ಇವತ್ತು ಮಾಡೋಣ ಅಂತ ಅದಕ್ಕೆ ಅಭಿಷೇಕ ಮಾಡಿದ್ವಿ. ಇವಾಗ ಪೂಜೆ ಎಲ್ಲ ಆಯಿತು. ತೀರ್ಥ ತೊಗೊಂಡು ಬೇವು ಬೆಲ್ಲ ಕೂಡ ತೊಗೊಂಡ್ವಿ. ಕುಡಿ ಸೂಪರ್ ಆಗಿರುತ್ತೆ. ಕುಡಿ ತಲೆ ಒರೆಸ್ಕೊಬೇಡ. ನೀವು ಬೇವು ಬೆಲ್ಲ ತುಂಬ ಎಲ್ಲ ಆದಮೇಲೆ ನಾನು ಜೊತೆ ಇಬ್ಬರು ಸೇರಿ ಆರತಿ ಕೂಡ ಮಾಡಿದ್ವಿ. ಸೊ ಹೀಗೆ ಪೂಜೆಗಳೆಲ್ಲ ಚೆನ್ನಾಗಿ ಈ ವರ್ಷ ಆಯಿತು ನಮ್ಮ ಮನೇಲಿ. ಪೂಜೆ ಎಲ್ಲ ಆಯಿತು. ಸೊ ಬೇವು ಬೆಲ್ಲ ಎಲ್ಲ ತಿಂದ್ವಿ. ಸೊ ನಿಮಗೆಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಸೊ ಬೇವು ಮತ್ತು ಬೆಲ್ಲ ಎರಡು ಸಮವಾಗಿದ್ದರೆ ಜೀವನ ಚೆನ್ನಾಗೇ ಇರುತ್ತೆ. ಸೊ ನಮ್ಮ ಕುಟುಂಬದಿಂದ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಸೊ ಪೂಜೆ ಎಲ್ಲ ಆದಮೇಲೆ ಇವತ್ತು ತಿಂಡಿ ಏನೂ ಮಾಡೋಕ್ಕೋಗಿಲ್ಲ. ಧೃತಿ ಒಬ್ಬಳಿಗೆ ಸಜ್ಜಿಗೆ ಮಾಡ್ಕೊಂಡಿದ್ದೆ. ಹಾಗಾಗಿ ಬೇಗ ಬೇಗ ಅಡುಗೆ ಮಾಡೋಣ ಅಂತ ಕಾರ್ನ್ ಕೋಸಂಬರಿ ಮತ್ತು ಮಾವಿನಕಾಯಿ ಚಿತ್ರಾನ್ನ ಮತ್ತು ಒಬ್ಬಟ್ಟು ಮಾಡೋಣ ಅಂತ. ಸೊ ಎಲ್ಲದಕ್ಕೂ ಬೇಗ ಬೇಗ ಅಡುಗೆನ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ನಿಮ್ಮನೇಲೆಲ್ಲ ಹಬ್ಬ ಹೇಗಾಯಿತು, ಹಾಗೆ ಏನೆಲ್ಲ ಸ್ಪೆಷಲ್ ಮಾಡಿದ್ರಿ ಅಂತ ಕಮೆಂಟಲ್ಲಿ ತಿಳಿಸಿ. ಒಬ್ಬಟ್ಟು ಮಾಡೋದಕ್ಕೆ ಬರುತ್ತೋ ಈ ಥರ ಒತ್ತು ಕೊಟ್ಟು ನಾನು ಬೇಯಿಸ್ಕೊಂಡೆ.
ಅಂದರೆ ಬಾಳೆದೆಲೆ ಊಟ ಮಾಡ್ದಲೇ ಇರ್ತೀವ. ಸೊ ಮಿಸ್ ಮಾಡ್ದಂಗೆ ಅದನ್ನಲ್ಲೇ ಇವತ್ತು ಊಟ ಮಾಡೋಣ ಅಂತ 3 ಜನನೂ ಒಟ್ಟಿಗೆ ಕೂತ್ಕೊಳ್ಳೋಣ ಅಂತ ಎಲ್ಲದನ್ನು ಫಸ್ಟ್ ಬಡಿಸ್ಬಿಟ್ಟು ಆಮೇಲೆ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ವಿ. ಸೊ ಈ ರೀತಿ ನಮ್ಮ ಮನೆಯಲ್ಲಿ ಈ ವರ್ಷ ಯುಗಾದಿ ಹಬ್ಬ ಆಯಿತು. ನಿಮ್ಮಲ್ಲೆಲ್ಲ ಯಾವ ರೀತಿ ಆಯಿತು ಅಂತ ಕಮೆಂಟಲ್ಲಿ ತಿಳಿಸಿ. ಊಟ ಎಲ್ಲ ಆದಮೇಲೆ ಮಧ್ಯಾಹ್ನ ಸ್ವಲ್ಪ ಹೊತ್ತು ಮಲ್ಕೊಂಡು ರಿಲ್ಯಾಕ್ಸ್ ಮಾಡಿ ಆನಂತರ ಸಂಜೆ ಮನೆ ಹತ್ತಿರದಲ್ಲಿ ಒಂದು ಮಂಜುನಾಥ ಟೆಂಪಲ್ ಇದೆ, ಅಲ್ಲಿಗೆ ಹೋಗಿ ಬಂದ್ವಿ. ಸೊ ಇದಾಗಿತ್ತು ಈ ವರ್ಷದ ನಮ್ಮ ಮನೇಲಿ ಯುಗಾದಿ ಹಬ್ಬ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸಿಗೋಣ ಮತ್ತೆ ಮುಂದೆ. ಟೇಕ್ ಬಾಯ್.